me and my friends have come to Grill Nights. Here grilled chicken is good and fried rice, everything is good. Everyone must come and try. Price is also reasonable. Today is the first day we have got discount. We tried the cone shawarma and the roll shawarma. We really like the taste of it and the prices are actually affordable. Please everyone come and visit. The items are very tasty, very good. We have ordered almost everything on the menu and we look forward to coming again here. Tipsandra 4th Block HAL Main Road. Everyone please come and taste here. It's very affordable, very tasty. Please do come and visit. Roll shawarma tasty nalanchi. Hi everyone. So I've come to this place called Grill Nights in New Tipsandra with all my friends. So both of us are vegetarians today, so we just tried like veg fried rice. The taste was good. My friends have tried non-veg and like I've got like very good reviews from them. They tried like cone shawarma, roll shawarma and grilled chicken. Cone shawarma is something very new for us because this is the first time I'm seeing something like this. So far I've got like very good reviews from all my friends. Requesting everybody to like come and try and like give your reviews too. ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ಲೋ ಬಜೆಟ್ ಅಲ್ಲಿ ಸಿಗತ್ತೆ, ಬಟ್ ಇದು ಚೆನ್ನಾಗಿದೆ. ಗ್ರಿಲ್ ನೈಟ್ ಅಂತ ಇಲ್ಲಿ ಯಾರು ಬೆಂಗಳೂರಲ್ಲಿ ಮಾಡಿಲ್ಲ. ಮಾಡಿದ್ರೆ ಫಸ್ಟ್ ಟೈಮ್ ಇಂದಿರಾನಗರದಲ್ಲಿ ನಂದೇ ಬ್ರಾಂಚ್ ಬರುತ್ತೆ. ಇದು ನಿಯರ್ ಬೈ ಬಂದು ತಿಪ್ಸಂದ್ರ ರಿಚ್ ಐಸ್ ಕ್ರೀಮ್ ಪಾರ್ಲರ್, ವರ್ಕಿಂಗ್ ಪ್ಲೇಸ್, ಈಸಿ ಕಾಲೇಜು ಇದೆ, ಇಲ್ಲಿ ಕಾಲೇಜ್ ಇದೆ, ಅದಕ್ಕಾಗಿ ನಿಯರ್ ಬೈ ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್, ಅದಕ್ಕೋಸ್ಕರ ಮಾಡಿರೋದು. ಕೋನ್ ಶವರ್ಮಾ ಬಂದು 10 ರೂಪಾಯಿ ಕೊಟ್ಟಿದ್ದೀವಿ, 10 ರೂಪೀಸ್. ಆಮೇಲೆ ಬಂದು ಚಿಕನ್ ಫ್ರೈಡ್ ರೈಸ್ ಬಂದು 50 ರೂಪೀಸ್. ಕಾಂಬೋ ಚಿಕನ್ ಕಾಂಬೋ 110 ಏನೋ ಬರುತ್ತೆ. ಅದು ಇವತ್ತು ಸುಮಾರು ಒಂದು ಇಷ್ಟು ಬೇಗ ಆಗುತ್ತೆ ನಾವು ಅಂದ್ಕೊಂಡೇ ಇರಲಿಲ್ಲ. ಮೊದಲನೇ ದಿನ ಎಫರ್ಟ್ ತುಂಬ ಚೆನ್ನಾಗಿತ್ತು, ಭರ್ಜರಿಯಾಗಿತ್ತು. ಕೋನ್ ಶವರ್ಮಾ, ಗ್ರಿಲ್ ಶವರ್ಮಾ, ರೋಲ್ ಶವರ್ಮಾ ಇಲ್ಲಿ ಫಸ್ಟ್ ಟೈಮ್ ಅದು ಹೊಸದೇ ಇಲ್ಲಿ ಮಾಡ್ತಾ ಇರೋದು. ಯೂನಿಕ್ ಆಗಿದೆ, ಚೆನ್ನಾಗಿದೆ. ಫಾಸ್ಟಿಂಗ್ ಮೂವಿಂಗ್ ಆಗಿದ್ದು ಅದೇನೆ. ಕೋನ್ ಶವರ್ಮಾ ಅದೇ ತುಂಬ ಹೋಗಿದ್ದು. ಕಾಲೇಜು ಹುಡುಗರು ಅವರು ಅಷ್ಟೇ ಅದನ್ನೇ ತುಂಬ ಪರ್ಟಿಕ್ಯುಲರ್ಗೆ ಅದನ್ನೇ ಕೇಳ್ತಿರೋದು. ಕೋನ್ ಶವರ್ಮಾ ಒಳ್ಳೆ ಟೇಸ್ಟ್ ಇದೆ ಅಂತ ಅದೇ ಜಾಸ್ತಿ ಹೋಗಿರೋದು, ಅದೇನೆ ತುಂಬ ಫಾಸ್ಟಾಗಿ ಹೋಗಿದ್ದು ಅದೇ. 4 ಗಂಟೆಗೆ ಓಪನ್ ಮಾಡಿದ್ದು, ಬಟ್ ಅಷ್ಟು ಇರಲಿಲ್ಲ. 4:15 10 ಗಂಟೆ ತನಕ ಬಿಸಿನೇ. ಇಲ್ಲ ಖಂಡಿತ ಇಲ್ಲ, ಬಟ್ ನಾವು ಅನ್ಕೊಂಡಿರ್ಲಿಲ್ಲ ಆ ಥರ ಆಗತ್ತೆ ಅಂತ, ಬಟ್ ಆಗಿದೆ. ಬ್ರಾಂಚಸ್ ಬಗ್ಗೆ ಅಂತ ಹೇಳ್ಬೇಕಂದ್ರೆ ವಿಕ್ರಮ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಸರ್ವಣ ಅಂತ. ಬಟ್ ಅವರು ಎಲ್ಲ ಖುದ್ದಾಗಿ ಮಿಷಿನಿಂದ ಹಿಡಿದು ಪ್ರತಿಯೊಂದು ಮಿಷಿನ್ ಪ್ರಾಬ್ಲಮ್ ಇದ್ರು ಕೂಡ ಅವರು ನಿಜಾಗ್ಲೂ ಇದು ಕ್ಲಿಯರ್ ಮಾಡಿ ಅವರಿಂದಾನೇ ಇವಾಗ ಓಪನ್ ಇಲ್ಲ ಅಂದ್ರೆ ನಾವು ಡೇಟ್ ಚೇಂಜ್ ಮಾಡ್ತಾ ಇದ್ವಿ. ಸಪೋರ್ಟ್ ತುಂಬಾ ಇದೆ. ಹೌದೌದು, ಇವಾಗ ನೋಡಿದ್ವಿ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ, ಸಿಂಪಲ್ ಆಗಿ ಕೂಡ ಇದೆ, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. OMR ಹತ್ರ ರಾಜು ಅಂತ ಅವರು ಮಾಡಿದ್ದಾರೆ. ನಾವು ಸ್ವಲ್ಪ ಟೇಸ್ಟ್ ಅಂತ ಹೋಗಿದ್ವಿ, ಅಲ್ಲೂ ಕ್ರೌಡ್ ಇತ್ತು, ಬಟ್ ಟೇಸ್ಟು ಚೆನ್ನಾಗಿತ್ತು. ನೋಡಾದ್ಮೇಲೆ ನಾವು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಮಾಡ್ತೀವಿ, ಅದು ನೋಡ್ಬಿಟ್ಟು ಮಾಡಿದ್ವಿ. ಒಂದೇ ಟೇಸ್ಟೇ ಬರೋದು, ಖಂಡಿತ ಎತ್ಬೋದು. ಬಟ್ ಇದು ನಮ್ಮ ಬಜೆಟ್ ಅಲ್ಲಾದ್ರೆ ತುಂಬಾ ಬೆನಿಫಿಟ್ ಇದೆ. ಬಟ್ ನಾವು ಫ್ರಾಂಚೈಸಿ ಮಾಡ್ಬೇಕಂದ್ರೆ ತುಂಬಾ ಇದು ಆರಾಮಾಗಿ ತಗೋಬಹುದು, ಟೆನ್ಷನ್ ಏನಿಲ್ಲ, ಆರಾಮಾಗಿ ಮಾಡ್ಬೋದು ಕೂಡ. ಬಟ್ ವಿಕ್ರಮ್ ಸರ್ ಹೆಲ್ಪ್ ಇಂದ ಆದ್ರೆ ಖಂಡಿತ ಮಾಡ್ಬೋದು, ನಾವು ಎಂಥವ್ರು ಕೂಡ ಮಾಡ್ಬೋದು, ಅದು ಯಾರಾದ್ರೂ ತಗೊಂಡು ಮಾಡ್ಬೋದು ಇದಕ್ಕೆ. ಬಟ್ ನಮಗೆ ಇಂಟ್ರೆಸ್ಟ್ ಇತ್ತು, ಇದು ಮಾಡಲೇಬೇಕು. ಬಟ್ ಹೋಟ್ಲ್ ಇಂಟ್ರೆಸ್ಟ್ ಇತ್ತು, ಬಟ್ ಇದು ಫ್ರಾಂಚೈಸಿ ನಾನು ಯೂಟ್ಯೂಬಲ್ಲಿ ನೋಡಿದೆ, ಅದರಿಂದ ನೋಡಿ ನಾನು ತಗೊಂಡಿದ್ದು. ಅದೇ 4 o'clock ಸ್ಟಾರ್ಟ್ ಮಾಡ್ತೀವಿ, 11 to 12. ತುಂಬ ಐಟಮ್ ಇದೆ, ಬಟ್ ಅದು ನೆಮೋ ನಾವು ಹಾಕ್ಬೇಕದು. ತುಂಬ 35 ಮೇಲೆ ಐಟಮ್ಸ್ ಇದೆ. ಮೋಮೋಸು ಎಲ್ಲನೂ ಸಿಗುತ್ತೆ, ಎಲ್ಲ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಆ್ಯಡ್ ಮಾಡಿಲ್ಲ, 2 days ಆದಮೇಲೆ ಎಲ್ಲ ಆ್ಯಡ್ ಮಾಡ್ತೀವಿ. ಕಿಡ್ಸ್ಗನ್ನ ಅಂತ ಹೇಳಿದ್ರೆ, ಮಕ್ಳಿಗಂತ ಹೇಳಿದ್ರೆ ಕೋನ್ ಶವರ್ಮಾ ಲೈಕ್ ಆಗುತ್ತೆ. ಇನ್ನೊಂದು ಬಂದು ಪಾನಿಪುರಿ ಶವರ್ಮಾ, ಬಟ್ ಅದು ಯಾರು ಇಲ್ಲಿ ಮಾಡಿಲ್ಲ, ಬಟ್ ಮಾಡ್ತಾ ಇರೋದು ಫಸ್ಟ್ ನಾವೇ ಫ್ರಾಂಚೈಸಿ ಕಡೆಯಿಂದ. ಅದೊಂದು ಯುನಿಕ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ಲೇಟ್ ಶವರ್ಮಾ ನಂಗೆ ತುಂಬ ಇಷ್ಟ ಆಯಿತು. ಬಾರ್ಬಿಕ್ಯೂ ತುಂಬ ಇಷ್ಟ ಆಯಿತು. ಮಸಾಲ ಯಾರು ನಾನು ಎಲ್ಲೂ ತಿಂದಿಲ್ಲ, ಫಸ್ಟ್ ಟೈಮ್ ತಿಂದಿರೋದು ಫ್ರಾಂಚೈಸಿಯಲ್ಲೇ, ಬಟ್ ತುಂಬ ಚೆನ್ನಾಗಿದೆ.
ಸ್ಟೇಟ್ ವೈಸ್ ಅಂತೂ ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಅಷ್ಟು ಕ್ರೌಡ್ ಇದೆ, ಬಿಸಿ ಇದೆ, ಬಟ್ ಯಾರನ್ನೂ ಅಟ್లా ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಎಲ್ಲ ಮಾಡಿದೀವಿ, ನಮ್ ಕೈಲಾದಷ್ಟು ಮಾಡಿದ್ವಿ. ಸಾರಿ ಕೇಳ್ತೀನಿ ಅವ್ರ ಬಗ್ಗೆ ನಾನು. ಏನಂದ್ರೆ ತುಂಬಾ ಜನ ಅಂದ್ರೆ 5:30ಗೆಲ್ಲ ಕ್ಲೋಸ್ ಆಗಿದೆ, ಬಟ್ ಆದ್ರೂ ತುಂಬಾ ಜನ ಬೇಜಾರ್ ಮಾಡ್ಕೊಂಡು ಹೋಗಿದಾರೆ. ಅವ್ರಿಗೆಲ್ಲ ಸಾರಿ ಕೇಳ್ತೀನಿ. ನಾಳೆಯಿಂದ ಮತ್ತೆ ರೀ ಓಪನ್ ಆಗತ್ತೆ, ಖಂಡಿತ ಬನ್ನಿ. ಹೌದು, ಖಂಡಿತ ಇದನ್ನ ಬಟ್ ಯಾರೇ ತೆಗಿಬಹುದು, ಚೆನ್ನಾಗಿ ರನ್ ಮಾಡ್ಬೋದು, ಈಸಿ ಆಗಿದೆ ನಮ್ಗೆ. ಬಟ್ ಅಷ್ಟು ಬಜೆಟು ಇಲ್ಲ, ಒಂದು ಬಜೆಟ್ ಅಲ್ಲಿ ಹೋಗುತ್ತೆ ಇದು. ಯಾರಾದ್ರೂ ಪರ್ಚೇಸ್ ಮಾಡಿ ನಾವು ಮಾಡ್ಬೋದು. ಬಟ್ ಏನಂದ್ರೆ ವಿಕ್ರಮ್ ಸರ್ ಸಪೋರ್ಟ್ ಇರ್ಬೇಕು ಖಂಡಿತ. ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಇವತ್ತು ಏನಾದ್ರೂ ವಿಕ್ರಮ್ ಸರ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ವಿಕ್ರಮ್ ಸರ್ ಬಂದಿದ್ದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಇದಾಗಿರೋದು.